ಕುದುರೆಮುಖದ್ದು ನನ್ನ ಇಲಾಖೆಗೆ ಬರುತ್ತೆ. ನಾನು ಮೊದಲನೇ ಸೈನ್ ಹಾಕಿದ್ದು 1700 ಕೋಟಿ ಆರ್ಥಿಕ ಶಕ್ತಿಯನ್ನು ಆ ಇಲಾಖೆಗೆ ತುಂಬತಕ್ಕಂಥದ್ದಕ್ಕೆ ತೀರ್ಮಾನ ತಗೊಂಡ ತಕ್ಷಣಲೇ ಕುದುರೆಮುಖ ಸಂಸ್ಥೆನ ಬುಲ್ಡೋಸ್ ಮಾಡಬೇಕು ಅಂತ ಹೊರಟರಲ್ಲ. ನೀವು ನಮಗೆ ಕೊಡ್ತೀರ ಸಹಕಾರ ಏನು? ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಪ್ರಕರಣ ಯಾರೋ ಒಬ್ಬ ಆಗ್ತಾನೆ ಸೆಲೆಕ್ಷನ್ ಆಗಿದ್ದಾನೆ, ಅವನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ಅಂತ ಹೇಳಿ ಸ್ಟಾರ್ಟಿಂಗ್ ನಲ್ಲಿ ಆಗ್ತಾರಲ್ಲ ಪ್ರೊಫೆಷನರಿ ಪೀರಿಯಡ್ಗೆ ಅವನು ಹೋದಾಗ್ಲೇನೆ ಒಂದು ದರೋಡೆಗೆ ಸಿಗಾಕೊಂಡು. ಇನ್ನು ಈ ತರ ವಾತಾವರಣ ನಿರ್ಮಾಣ ಆದ್ರೆ ರಾಜ್ಯ ಏನಾಗಬೇಕು? ಚಿನ್ನಾಭರಣಗಳ ಕಳ್ಳತನ, ಯಾವ ರೀತಿ ಪೊಲೀಸ್ ಅಧಿಕಾರಿಗಳೇ ಆಗಿ ಇದರ ಪ್ರಕರಣದಲ್ಲಿದ್ದಾರೆ, ಮಾಹಿತಿಗಳನ್ನೇ ಇಟ್ಟಿದ್ದಾರೆ ಅವರು ದಿನಾಂಕ ವಹಿಸು. ಈ ರೀತಿಯ ವಾತಾವರಣ ಈ ರಾಜ್ಯದಲ್ಲಿ ಆದ್ರೆ ನಾವು ಎಲ್ಲಿ ಹೋಗ್ತೀವಿ? ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ನಾನು ಗೀತೆಯನ್ನು ಅವರ ಜೊತೆಯಲ್ಲಿ ಓದಲು ಪ್ರಾರಂಭಿಸಿದನು. 2ನೇ ಅಧ್ಯಾಯದಲ್ಲಿರುವ ಧ್ಯಾಯತೋ ವಿಷಯಾನ್ಮುಖಂ ಸಹ ಸಂಗಸ್ತೇಷು ಪಜಾಯತೆ ಸಂಗಸ್ತಾಂ ಜಾಯತೆ ಕಾಮಃ ಕಾಮಕ್ರೋಧೋ ಬೀಜಯತೆ ಕ್ರೋಧಾತ್ ಭವತಿ ಸಮೂಹ ಸಮೂಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಬ್ರಹ್ಮಶಂತ್ ಬುದ್ಧಿನಾಶಾತ್ ಪ್ರಣಶ್ವತಿ. ಇಲ್ಲಿ ಅದರ ಪದ ಅವರು ಹೇಳ್ತಾರೆ, ಮನುಷ್ಯ ವಿಷಯಗಳ ಚಿಂತನೆ ಮಾಡದಿದ್ದರೆ, ಮಾದೇವಪ್ಪ ಸ್ವಲ್ಪ ಇದು ಓದಬೇಕು. ಸಂವಿಧಾನದ ಬಗ್ಗೆ ಹೇಳಿದ್ದಾರೆ, ನಮಗೂ ಸಂವಿಧಾನದ ಬಗ್ಗೆ ಗೌರವ ಇದೆ. ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ, ಸಾಮಾನ್ಯ ಪ್ರಜೆಗೂ ಆ ಸಂವಿಧಾನ ರಕ್ಷಣೆಯನ್ನ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಸಾರಾಂಶಗಳಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ಮನುಷ್ಯ ವಿಷಯಗಳ ಚಿಂತನೆ ಮಾಡುತ್ತಿದ್ದರೆ ಅವುಗಳಲ್ಲಿ ಅವರಿಗೆ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮದಿಂದ ಕ್ರೋಧ ಉತ್ಪನ್ನವಾಗುತ್ತದೆ. ಕ್ರೋಧದಿಂದ ಸಮೂಹ ಮತ್ತು ವಿವೇಕಾರಹಿತ್ಯ ಉಂಟಾಗುತ್ತದೆ. ಸಮೂಹದಿಂದ ಸ್ಮೃತಿ ಭ್ರಮಣೆಯಿಂದ ಬುದ್ಧಿನಾಶವೂ ಉಂಟಾಗುತ್ತದೆ. ಬುದ್ಧಿ ಎಂದರೆ ಜ್ಞಾನ. ಬುದ್ಧಿ ನಷ್ಟವಾದ ಮೇಲೆ ಮನುಷ್ಯನು ಪೂರ್ತಿ ನಾಶವಾದಂತೆ. ಮಹಾತ್ಮ ಗಾಂಧಿಯವರು ಆ ಪದದ ಅರ್ಥ ಹೇಳಿದರು. ನೀವೇನಪ್ಪ ಕೊಟ್ಟಿದ್ದೀರಿ ರೈತರ ಕೊಡುಗೆ? ಮಂಡ್ಯದ ಬಗ್ಗೆ ಹೇಳಿದ್ದಾರೆ. ಮಂಡ್ಯ ಕುಮಾರಸ್ವಾಮಿ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಕೇಳ್ತೀನಿ, 13ರಿಂದ 18ರವರೆಗೆ ಇದ್ದಾರಲ್ಲ ಮುಖ್ಯಮಂತ್ರಿಗಳು 5 ವರ್ಷ, ಆ 5 ವರ್ಷದಲ್ಲಿ ಮಂಡ್ಯಗೆ ಏನು ಕೊಟ್ರಿ ಸಿದ್ದರಾಮಯ್ಯನವರೇ? ದೇಶ ಕಂಡರಿದೇ ಇದ್ದಂತ ಆತ್ಮಹತ್ಯೆಗಳ ಪ್ರಕರಣಗಳೇನು ಪ್ರಾರಂಭ ಆಗಿತ್ತು, ಮಂಡ್ಯ ಜಿಲ್ಲೆಗೆ ನಿಮ್ಮ 5 ವರ್ಷದ ಆಡಳಿತದಲ್ಲಿ ಕೊಟ್ಟಿದ್ದು 200 ರೈತರ ಆತ್ಮಹತ್ಯೆಯ ಬಳುವಳಿ ನೀವು ಕೊಟ್ಟಿರೋದು. ನಾನು ಬೇರೆ ಎಲ್ಲ ಹೇಳಕ್ ಹೋಗಲ್ಲ, ಒಂದು ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಸಂಪೂರ್ಣ ಬಹುಮತದ ಸರ್ಕಾರವೂ ಅಲ್ಲ ನಂದು, ನಿಮ್ಮ ಸಹಕಾರವೂ ಇಲ್ಲ ನನಗೆ. ಮಂಡ್ಯ ಜಿಲ್ಲೆ 1ಕ್ಕೆ 900 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೀನಲ್ಲ, ಅದಕ್ಕಿಂತಲೂ ರೈತರಿಗೆ ಇನ್ನೇನು ಉಡುಗೊರೆ ಕೊಡ್ಬೇಕು ನಾನು? ದೆನ್ ಮೇಘದಾಡ್ ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಅದೆಂಥದ್ದು ಆ ಹಿಂದಿನ ಹಳೆ ನನ್ನ ಸ್ನೇಹಿತರೇ ಇರಬೇಕು ಅವರು, ನಿಮ್ಮ ಸ್ನೇಹಿತರು ಇರಬೇಕು ಅವರು. ಅಮಿತ್ ಪಾಳ್ಯ ಅಲ್ಲ ಬರ್ತದೆ, ಅಮಿತ್ ಭಟ್ ಅಲ್ಲ, ಅಮಿತ್ ಪಾಳ್ಯ ಮಾಡಿರೋದು ಅದೆಂಥದ್ದು ಇದು ಬರೆದವ್ರೆ ಪುಸ್ತಕದ ಬಗ್ಗೆ, ಅವ್ರದ್ದೇ ಫೋಟೋ ಹಾಕಿ ಬರೆದವ್ರೆ ನೋಡ್ರಿ, ಬರೆದವ್ರಲ್ಲ ನೀರಿನ ಹೆಜ್ಜೆ. ನಾನು ಏನಪ್ಪ ಪಾಪ ಎಲ್ಲರ ಮನೆಗೂ ಕಳಿಸೋರು ಅವರೇ.
ನೀರಿನ ಹೆಜ್ಜೆ ಏನಿದೆ ಅದರಲ್ಲಿ, ಆ ಬುಕ್ಕಲ್ಲಿ ಕಾವೇರಿ ಬಗ್ಗೆ ಕೃಷ್ಣ ಬಗ್ಗೆನೂ ಬರೆದವ್ರೆ. ಪಾಪ ಹೇಳ್ತಾರೆ, 2 ಬಾರಿ ನಾನು ನೀರಾವರಿ ಸಚಿವನಾಗಕ್ಕೆ ಕಾರಣ ನಾನು ಹುಟ್ಟಿದ್ದಕ್ಕೆ ಏನಾದರೂ ಮಾಡಿ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ, ಒಂದು ಕ್ರಾಂತಿ ಮಾಡಬೇಕು ಅಂತೇಳಿ ನೀರಾವರಿ ಮಂತ್ರಿ ಆದೆ ಅಂತ ಅದ್ರಲ್ಲಿ ಬುಕ್ಕಲ್ಲಿ ಹೇಳ್ಕೊತಾರೆ. ಆ ಬುಕ್ ಓದಿದ್ರೆ ನೀರು ಹೆಂಗೆ ಉಳಿಸ್ತೀನಿ ಅಂತಕ್ಕಂಥದ್ದಕ್ಕೆ ಏನು ವಿಷಯವೇ ಇಲ್ಲ. ಯಾವ ಪೇಜಲ್ಲಿ ನೋಡಿದ್ರು ಯಾವುದೋ ಹಳೆ ಕಥೆಗಳು ಏನೋ ಯಾವುದೋ ಬೇರೆ ಬುಕ್ಕಲ್ಲಿ ಬರ್ದಿರೋದನ್ನ ಇದಕ್ಕೆ ತೆಗೆದು ಹಂಗೇನೆ ಕಾಪಿ ಪೇಸ್ಟು. ನಾನು ಭಾಳ ಕಷ್ಟಪಟ್ಟು ಪರವಾಗಿಲ್ಲಪ್ಪ, ಇಂಥ ಒಂದು ಬ್ಯುಸಿ ಇದ್ರಲ್ಲೂ ಇಷ್ಟೆಲ್ಲ ಬರೀತಕ್ಕಂಥದ್ದಕ್ಕೆ ಅವರಿಗೆ ನೀರಾವರಿ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಇದೆಯಲ್ಲ ಅಂತ ನನಗೂ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಮೇಕೆದಾಟು ಜನತೆ ಮುಂದೆ ಹೇಳಿದರು ಇವರು, ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿ ಪ್ರಶ್ನೆ, ಸುಪ್ರೀಂ ಕೋರ್ಟಲ್ಲಿ ಅವರು ಮೊನ್ನೆ ತೀರ್ಪು ಕೊಟ್ಟಿರೋದು ಕರ್ನಾಟಕಕ್ಕೆ ಸಂದಂತ ಜಯ ಅಂತಾರೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಮೇಕೆದಾಟು ವಿಷಯದಲ್ಲಿ ನೀವೇನು ಬಂದಿದ್ದೀರಿ, ನಾವು ಟೆಕ್ನಿಕಲಿ ಇದರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ವಿ ಆರ್ ನಾಟ್ ಆ್ಯಕ್ಚುಲಿ ಟೆಕ್ನಿಕಲ್ ಪರ್ಸನ್ಸ್, ನೀವು CWS ಮೇಲೆ ಹೋಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇರ್ತಿಲ್ಲ ಇದ್ರ ಬಗ್ಗೆ ಅಂತ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ರಾಜ್ಯದ ಪ್ರಮುಖ ಯೋಜನೆಗೆ ಅನುಮತಿ ಕೊಟ್ಟಿಲ್ಲ ಇವರು ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಈ ಪ್ರಾಧಿಕಾರಗಳು ಬರೀ ಕೇಂದ್ರ ಸರ್ಕಾರದ ಪವರ್ ಇಲ್ಲ, ಅಲ್ಲಿ ಪ್ರಜಾಪ್ರಭುತ್ವದ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಕ್ಕೂ ಸಂಪಾದನೆ ಕೊಟ್ಕೊಂಡಿದ್ದಾರೆ. ಇವ್ರು ಹೇಳ್ತಾರಲ್ಲ ಮಹದೇವಪ್ಪನ ಸಂವಿಧಾನ, ಅದರ ಪ್ರಕಾರ ಎಲ್ಲ ರಾಜ್ಯಕ್ಕೂ ಈಕ್ವಲ್ ರೈಟ್ಸ್ ಕೊಟ್ಟುಬಿಟ್ಟವ್ರೆ. ಅವರು ವಾದ ಮಾಡ್ತಾರಲ್ಲಿ, ನಾವಿಲ್ಲಿ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರದ ಮುಂದೆ ಬಂದು ಇಷ್ಟು ಸಣ್ಣ ಕನಿಷ್ಠ ಇದು ಇಲ್ವಾ ಇವರಿಗೆ ಜ್ಞಾನ? ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ನೀರಿನ ಹಂಚಿಕೆ ವಿಷಯದಲ್ಲಿ? ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ರು? 50 ವರ್ಷ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರವೇ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರವೇ. ನಿಮ್ಮ ಪಕ್ಷ 2 ಕಡೆ ಇದ್ದಾಗ ಕೊಟ್ಟಿದ್ದೇನು ನೀವು ಕರ್ನಾಟಕಕ್ಕೆ? ಪಾಪ KL ರಾವ್ ಬಗ್ಗೆ ತುಂಬ ಬರೆದವ್ರೆ ಆ ಬುಕ್ಕಲ್ಲಿ. KL ರಾವ್ ತೆಗೆದುಕೊಂಡಿದ್ದಂಥ ಕೆಲವು ನಿರ್ಧಾರಗಳು ಉತ್ತರ ಕರ್ನಾಟಕದ ಮೇಲೆ ಆದಂಥ ಪರಿಣಾಮ ಏನು ಅನ್ನೋದನ್ನು ಏನಾದ್ರು ಸ್ಟಡಿ ಮಾಡಿದ್ರ ಕೇಂದ್ರದ ನೀರಾವರಿ ಮಂತ್ರಿಗಳಾಗಿ? ಅವೆಲ್ಲ ಹಳೆ ಕಥೆನ ನೀವು ಮಾತಾಡಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.